ಪ್ರಧಾನಿ ಮೋದಿ ಕೂಡ ಈ ವಿಚಾರವಾಗಿ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಶುಭಾಂಶು ಶುಕ್ಲಾ ಭೂಮಿಗೆ ಅವರು ತಲುಪಿದ್ದಾರೆ. ಶುಭಾಂಶು ಶುಕ್ಲಾ ಅವರ ಸಮರ್ಪಣೆ ಹಾಗೆ ಧೈರ್ಯ ನಮಗೆಲ್ಲ ಸ್ಫೂರ್ತಿ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಶತಕೋಟಿ ಕನಸುಗಳಿಗೆ ಶುಭಾಂಶು ಅವರು ಸ್ಫೂರ್ತಿಯನ್ನ ಕೊಟ್ಟಿದ್ದಾರೆ. ಹೌದು, ನಮ್ಮದೇ ಆದ ಮಾನವ ಬಾಹ್ಯಾಕಾಶ ಹಾರಾಟ ಮಿಷನ್ ನೋಡಿ, ಇದು ಇಡೀ ಭಾರತ ಇಂತಹದೊಂದು ರಿಸ್ಕ್ ಅನ್ನ ಅಥವಾ ಇಂತಹದೊಂದು ದೊಡ್ಡ ವೆಚ್ಚವನ್ನ ಭರಿಸೋದಕ್ಕೆ ಕಾರಣ ಅಂತ ಅಂದ್ರೆ ಭಾರತ ಮುಂದೆ ಇಟ್ಕೊಂಡಿರುವಂತ ಕೆಲ ಉದ್ದೇಶಗಳು, ಅದು ಮಾನವ ಸಹಿತವಾದಂತ ಗಗನಯಾತ್ರೆಯನ್ನ ನಾವು ಕೈಗೊಳ್ಳಬೇಕು ಅನ್ನುವಂತ ನಿಟ್ಟಿನಲ್ಲಿ. ಇದು ಶುಭಾಂಶು ಶುಕ್ಲಾ ಅವರ ಅನುಭವ ಇದೆಯಲ್ಲ, ನಾನು ಆಗ್ತಾನೆ ಹೇಳ್ದಂಗೆ ಇದು ನಮ್ಮ ದೇಶಕ್ಕೆ ದೊಡ್ಡ ರಿಸೋರ್ಸ್, ಇದು ಅಂದ್ರೆ ಒಂದು ದೊಡ್ಡ ಸಂಪನ್ಮೂಲ ಇದು. ಹಾಗಾಗಿ ಇದನ್ನ ಪ್ರಧಾನಿ ಕೂಡ ಉಲ್ಲೇಖ ಮಾಡಿದ್ದಾರೆ. ಅವರು ಮಾಡಿರುವಂತಹ ಟ್ವೀಟ್ ಅನ್ನ ಕೂಡ ನಾವಿಲ್ಲಿ ಗಮನಿಸಬಹುದು. ಅವರು ಶುಭಾಂಶು ಶುಕ್ಲಾ ಅವರಿಗೆ ಸ್ವಾಗತವನ್ನ ಕೋರಿದ್ದಾರೆ. ಇದೊಂದು ಹಿಸ್ಟಾರಿಕ್ ಮಿಷನ್ ಅನ್ನುವಂಥದ್ದನ್ನ ಅವರು ಉಲ್ಲೇಖ ಮಾಡಿದ್ದಾರೆ. ಮೀನ್ ಟೈಮ್ ಈ ಕ್ಯಾಪ್ಸಲ್ ಅನ್ನ ಈಗ ನೌಕೆಯ ಒಳಗೆ ತರುವಂತ ಪ್ರಯತ್ನವೂ ಕೂಡ ಆಗ್ತಾ ಇದೆ. ನಾವು ನೋಡ್ತಾ ಇದ್ದೀವಿ ಅಲ್ಲಿ ಹೇಗೆ ಒಂದು ನೀವು ಸಾಗರದ ಮೇಲೆ ಒಂದು ಶಿಪ್ಪೋ ಅಥವಾ ಒಂದು ದೋಣಿಯೋ ಈ ಅಲೆಗಳ ಜೊತೆಗೆ ಅದು ಹೇಗೆ ತೇಲ್ತಾ ಇರುತ್ತೋ ಅದೇ ರೀತಿಯಾಗಿ ಇದು ಕೂಡ ತೇಲ್ತಾ ಇರುವಂತ ರೀತಿಯಾಗಿ ಕಂಡು ಬರ್ತಾ ಇದೆ. ಈಗ ಅದನ್ನ ಲಿಫ್ಟ್ ಮಾಡಿದ್ದಾರೆ. ನೀವು ಅಲ್ಲಿ ನೋಡ್ತಾ ಇದ್ದೀರಾ, ಕಂಪ್ಲೀಟ್ ಆಗಿ ನೀರಿನಿಂದ ಆ ಕ್ಯಾಪ್ಸಲ್ ಅನ್ನ ಈಗ ಲಿಫ್ಟ್ ಮಾಡಿದ್ದಾರೆ. ಲಿಫ್ಟ್ ಮಾಡಿ ಈಗ ಅಲ್ಲೊಂದು ಬೇಸನ್ ಏನ್ ಕ್ರಿಯೇಟ್ ಮಾಡಿದ್ರೆ ಸರ್, ನೀವು ಅದಕ್ಕೆ ಹೆಸರು ಹೇಳಿದ್ರಿ ನೆಸ್ಟ್ ಅಂತ. ಕರೆಕ್ಟ್. ಆ ನೆಸ್ಟ್ ಮೇಲೆ ಅದನ್ನ ಕೂರಿಸುವಂತ ಪ್ರಕ್ರಿಯೆ ನಡೀತದೆ ಸರ್. ಪ್ಲೀಸ್. ಈಗ ಕೂಡಿಸ್ತಾರೆ ಈಗ ನೆಸ್ಟ್ ಮೇಲೆ. ಆಮೇಲೆ ಒಂದು ಸ್ಟೆಬಿಲೈಸ್ ಆದ್ಮೇಲೆ ದೇ ವಿಲ್ ಸ್ಲೋಲಿ ಓಪನ್ ದ ಲ್ಯಾಚ್. ಲ್ಯಾಚ್ ಓಪನ್ ಮಾಡಿದ್ಮೇಲೆ ಒಬ್ಬೊಬ್ಬರನ್ನಾಗೆ ಒಂದು ಸ್ಟ್ರೆಚರ್ ಮೇಲೆ ಇಳಿಸ್ದಂಗೆ ಹುಷಾರಾಗಿ ಇಳಿಸ್ತಾರೆ. ಆಮೇಲೆ ಇಲ್ಲಿ ಬೇಸಿಕ್ ಮೆಡಿಕಲ್ ಟೆಸ್ಟ್ಗಳು ಮಾಡ್ತಾರೆ, ಅಂದ್ರೆ ಪ್ರಿಲಿಮಿನರಿ ಟೆಸ್ಟ್. ಅದೆಲ್ಲ ಆದ್ಮೇಲೆ ಒನ್ಸ್ ದೇ ಆರ್ ಥ್ರೂ ಒಂದು ಹೆಲಿಕಾಪ್ಟರ್ ಇರುತ್ತೆ, ಅದು ಡೈರೆಕ್ಟ್ ಆಗಿ ಕೆನಡಿ ಸ್ಪೇಸ್ ಸೆಂಟರ್ ಕರ್ಕೊಂಡೋಗಿ ಅವ್ರದ್ದು ಒಂಥರ ಇಂಟೆನ್ಸಿವ್ ಕೇರ್ ಯೂನಿಟ್ ಅಲ್ಲಿ ಇಟ್ಟಂಗೆ ಇಡ್ತಾರೆ ಒಂದು 2 days ಎಲ್ಲ. ಬಿಕಾಸ್ ಅದೆಲ್ಲ ರಿವರ್ಸ್ ಆಗಬೇಕು ಫಂಕ್ಷನ್ಸ್. ನೀವು ಮೇಲಿದ್ದಾಗ ಹಾರ್ಟ್ ಹೊಡ್ಕೋತಾ ಇರುತ್ತೆ, ಮತ್ತೆ ಬ್ಲಡ್ ಎಲ್ಲ ಮೇಲ್ ಹೋಗ್ತಾ ಇರುತ್ತೆ ಅವ್ರಿಗೆ. ಈಗ ಸಡನ್ ಬ್ಲಡ್ ವಾಪಸ್ ಎಲ್ಲ ರಿವರ್ಸ್ ಆಕ್ಷನ್ ಶುರುವಾಗುತ್ತೆ. ಆಮೇಲೆ ಒಂದು ಗುರುತ್ವಾಕರ್ಷಣೆ ಅನ್ನೋದು ಇರೋದ್ರಿಂದ ಫ್ಲೂಯಿಡ್ಸು, ಕೆಲವು ಫ್ಲೂಯಿಡ್ಸ್ ಎಲ್ಲ ಕೆಳಗಡೆ ಬರೋಕ್ಕೆ ಶುರುವಾಗುತ್ತೆ. ಮತ್ತೆ ಮೆಂಟಲ್ ಡಿಸ್ಓರಿಯಂಟೇಷನ್ ಇರುತ್ತೆ ಆ ಒಂದು ವಾತಾವರಣದಲ್ಲಿ. ಇಲ್ಲಿ ಬಂದಾಗ ಮತ್ತೆ ಇದಕ್ಕೆ ಅಡ್ಜಸ್ಟ್ ಆಗಬೇಕು. ಆಮೇಲೆ ಶುಗರ್ ಲೆವೆಲ್ಸ್ ಅಲ್ಲಿ ಪ್ರೀ ಡಯಾಬಿಟಿಕ್ ಆಗಿರ್ತಾರೆ, ಇಲ್ಲಿ ಬಂದಾಗ ನಾರ್ಮಲೈಸ್ ಆಗ್ತಾ ಬರುತ್ತೆ. ಸೊ ಈ ತರ ಅನೇಕ ಚೇಂಜಸ್ಗಳಾಗ್ತಾ ಬರುತ್ತೆ ಈಗ. ಸೊ ಇದನ್ನೆಲ್ಲ ಸ್ಟೆಪ್ ಬೈ ಸ್ಟೆಪ್ ಮಾನಿಟರ್ ಮಾಡ್ಕೊಂಡು ಹೋಗ್ತಾರೆ. ಸೊ 1-2 days ಅಲ್ಲಿ, ಬಿಕಾಸ್ ಇವ್ರು ಇದ್ದಿದ್ದು ಬಹಳ ಕಮ್ಮಿ ಸ್ಟೇ ಇರೋದ್ರಿಂದ, ಸೊ ದೇ ವಿಲ್ 1-2 days ಆದ್ಮೇಲೆ ದೇ ವಿಲ್ ಫ್ರಮ್ ICU ದೇ ವಿಲ್ ಶಿಫ್ಟ್ ಟು ಜನರಲ್. 3-4 days ಅವ್ರಿಗೆ ಫಿಸಿಯೋಥೆರಪಿ, ಎಕ್ಸಸೈಸಸ್ ಅದೆಲ್ಲ ಮಾಡಿಸಿ ಒನ್ಸ್ ದೇ ಫೀಲ್ ಫಿಟ್ ದೆನ್ ದೇ ವಿಲ್ ಸೆಂಡ್ ದೆಮ್. ಕರೆಕ್ಟ್ ಸರ್. ಈಗ ಆ ನೆಸ್ಟ್ ಮೇಲೆ ಕೂರಿಸುವಂತ ಕೆಲಸ ಆಗಿದೆ. ಬಹುಶಃ ಅದೇ ಡೋರ್ ಅಂತ ಕಾಣಿಸುತ್ತೆ, ಅದೇ ಹ್ಯಾಚ್ ಅಂತಾರೆ. ಅದಕ್ಕೆ ನಿಧಾನಕ್ಕೆ ತೆಗಿತಾರೆ ಅದನ್ನ, ಇಲ್ಲೇ ತೆಗಿತಾರೆ. ಓಕೆ. ನಾವು ಈಗ ಆ ಹ್ಯಾಚ್ ಅನ್ನ ಓಪನ್ ಮಾಡುವಂತ ಒಂದು ಪ್ರಕ್ರಿಯೆಯನ್ನ ಈಗ ನೋಡುವಂತ ಸಂದರ್ಭ. ಆಮೇಲೆ ನಾನು ಇದನ್ನ ಪದೇ ನಾವು ಯಾಕೆ ಇದನ್ನ ಹೇಳ್ತಾ ಇರ್ತೀವಿ ಅಂದ್ರೆ, ನಿಮ್ಮ ಮನೆ ಮಕ್ಕಳಿಗೆ ಇದನ್ನ ತೋರಿಸಿ. ಯಾರು ಓದ್ತಾ ಇದ್ದಾರೆ ಹೈಸ್ಕೂಲ್ನಲ್ಲಿ, ಪ್ರೈಮರಿಲಿ ಅಥವಾ ಕಾಲೇಜ್ನಲ್ಲಿ ಇರುವಂತ ಹುಡುಗರುಗಳು, ಇವ್ರುಗಳಿಗೆ ಇದರ ಒಂದು ಕುತೂಹಲ ಹುಟ್ಟಬೇಕು. ಬಾಹ್ಯಾಕಾಶಕ್ಕೆ ಸಂಬಂಧಪಟ್ಟ ಹಾಗಿನ ಯಾನಿಗಳು ಅವ್ರು ಹೇಗೆ ಕಾರ್ಯನಿರ್ವಹಿಸ್ತಾರೆ, ಇದೆಲ್ಲ ಹೇಗೆ ನಡೆಯುತ್ತೆ, ಇಂಥ ಕುತೂಹಲ ಬಹಳ ವೈಜ್ಞಾನಿಕವಾದಂಥ ಮಾಹಿತಿ ಮುಖೇನವಾಗಿ ಅವರಿಗೆ ತಲುಪಬೇಕಾದಂಥದ್ದು. ಹಾಗಾಗಿನೇ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ, ಈ ರೀತಿಯನ್ನ ಮಕ್ಕಳಿಗೆ ತೋರಿಸಿ ಅವರಲ್ಲಿ ಈ ಥರದೊಂದು ಕುತೂಹಲ ಬೆಳಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮುಂದೆ ಈ ಕಡೆಗೆ ಅವರು ತಮ್ಮ ದೃಷ್ಟಿ ನೆಡೋದಕ್ಕೂ ಕೂಡ ಬಹುಶಃ ಒಂದು ಕೆರಿಯರ್ ಆಗಿ ಇದನ್ನ ತೆಗೆದುಕೊಳ್ಳೋದಕ್ಕೂ ಕೂಡ ಸಾಧ್ಯ ಆಗುತ್ತೆ. ನೋಡಿ, ಈಗ ನಾವು ಆ ಬಾಗಿಲನ್ನ ತೆರಿತಾ ಇರುವಂತ ಸಂದರ್ಭವನ್ನ ನೋಡ್ತಾ ಇದೀವಿ. ಕ್ಯಾಪ್ಸಲ್ ಚೈನ್ ಎಲ್ಲ ತೆಗಿತಾ ಇರಬಹುದು, ಹಾಯ್ಸ್ ತೆಗೆದು ಆಮೇಲೆ ಬಾಗಿಲು ತೆಗಿತಾರೆ. ಅಂದ್ರೆ ಅದನ್ನ ಲಿಫ್ಟ್ ಮಾಡುವಂತ ನಿಟ್ಟಿನಲ್ಲಿ ಈ ರೋಪ್ ಗಳನ್ನ ಕಟ್ಟಿರಲ್ಲ, ಅದನ್ನೆಲ್ಲ ತೆಗಿತಾರೆ. ಓಕೆ ಸರ್, ಅದ್ರ ಒಳಗೆ ನಮ್ಗಿದು ಬಹಳ ಒಂದು ಸಣ್ಣಕ್ಕೆ ಯಾವುದೋ ಒಂದು ವಸ್ತು ರೀತಿಯಾಗಿ ಕಾಣ್ಬೋದು, ಆದ್ರೆ ಅದ್ರ ಒಟ್ಟು ಎಷ್ಟಿರುತ್ತೆ ಸರ್ ಅದು? ಐ ಮೀನ್ ಸ್ಪೇಸ್ ಅದ್ರ ಒಳಗೆ? ಒಟ್ಟು ಇದು ವೆಯ್ಟ್ ಅಂತ ತಗೊಂಡ್ರೆ ಒಟ್ಟು ಟ್ರಂಕ್ ಮತ್ತೆ ಇದು ಸೇರಿ ಒಂದು 12.5 ಟನ್ ಇರುತ್ತೆ. ಆಮೇಲೆ ಇದ್ರ ಸೈಜ್ ಅಂತ ತಗೊಂಡ್ರೆ ನೀವು ಹೈಟ್ ಬಂದು ಹತ್ತತ್ರ ಇದು 9 ಮೀಟರ್ ಇರುತ್ತೆ ವಿತ್ ಇದು ಏನು ನಾನು ಹೇಳ್ತಾ ಇರೋದು ವಿತ್ ಟ್ರಂಕ್. ಇಟ್ಸ್ ಹೈಟ್ ಇಸ್ ಆಲ್ಮೋಸ್ಟ್ 9 meters ಇರುತ್ತೆ.
ಆಮೇಲೆ ಇದ್ರ ಡಯಾಮೀಟ್ರು ಜಸ್ಟ್ ಒಂದು ನಿಮಿಷ ನಾನು ನೋಡ್ತಾ ಇದ್ದೀನಿ. ಓಕೆ. ಸೊ ಒಳಗೆ 4 ಜನ ಕೂರೋಕೆ ಎಷ್ಟು ಬೇಕೋ ಅಷ್ಟು ವ್ಯವಸ್ಥೆ ಅಂತೂ ಬಹಳ ನೀಟ್. 7 ಜನ ಕೂತ್ಕೊಳ್ಳೋ ಅಷ್ಟು ವ್ಯವಸ್ಥೆ ಇರುತ್ತೆ. ಬಟ್ 4 ಜನ ಮಾತ್ರ ಮಾಡಿದ್ದಾರೆ. ಸೊ ದೇರ್ ವಿಲ್ ಬಿ ಮೋರ್ ಆಫ್ ಇದು ಸ್ಪೇಸ್. ಓಕೆ. ಅಲ್ಲಿ ಕೂತ್ಕೊಳ್ಳೋಕ್ಕೆ ಮೋರ್ ಆಫ್ ಸ್ಪೇಸ್ ಇರುತ್ತೆ. ಓಕೆ. ಸೊ ಕಲ್ಪನಾ ಚಾವ್ಲಾ ಅವ್ರದ್ದು ಆ ಡಿಸಾಸ್ಟರ್ ಆಯ್ತಲ್ಲ, ಅವತ್ತು 7 ಜನ ಇದ್ದಿದ್ದು ಅದರಲ್ಲಿ. ಅದು ಸ್ಪೇಸ್ ಶಟಲ್ ಅನ್ಸುತ್ತೆ. ಸ್ಪೇಸ್ ಶಟಲ್ ಅದು. ಬಟ್ ಅದರಲ್ಲಿ ಏನಾಗಿತ್ತು ಅಂದ್ರೆ ಅದರಲ್ಲಿ ಒಂದು ಸಣ್ಣದು ಹೋಲ್ ಇತ್ತು ಅದರಲ್ಲಿ. ಆ ಪ್ಲೇಟ್ ಇದೆಯಲ್ಲ ಕೆಳಗಡೆ ಬಾಟಮ್ ಪ್ಲೇಟ್, ಯಾವ್ದು ಹೀಟ್ ಅಲ್ಲಿ ಹೋಲ್ ಆಗಿತ್ತು ಅದು. ಅದು ನೋಡ್ಕೊಂಡಿರ್ಲಿಲ್ಲ. ಆ ಹೋಲ್ ಒಳಗೆ ಆ ಬಿಸಿ ಗಾಳಿ ಹೋದಾಗ ಏನಾಗೋದ್ರು ಎಲ್ಲ ಬರ್ನ್ ಆಗೋದ್ರು. 3000 ಡಿಗ್ರಿ ಸೆಂಟಿಗ್ರೇಡ್ ಅಲ್ಲಿ ಯಾರು ಉಳಿತಾರೆ? ಸೊ ಎಲ್ಲ ಹಾಗೆ ಬೂದಿ ಆಗೋದ್ರು ಅವರು. ಅವತ್ತಿನ ಸಮಸ್ಯೆ ಆಗಿದ್ದು ಅಂದ್ರೆ ಆ ಬೇಸ್ ನಲ್ಲಿ ಇದ್ದಂತ ಸ್ಮಾಲ್ ಹೋಲ್, ಬೇಸ್ ಆ ಸ್ಪೇಸ್ ಕ್ರಾಫ್ಟ್ ಅಲ್ಲಿ ಇದ್ದಂತ ಒಂದು ಸ್ಮಾಲ್ ಹೋಲ್. ಓಕೆ. ಅದನ್ನ ಅವರು ಎಲ್ಲೋ ಮಿಸ್ ಮಾಡಿದ್ರು ನೋಡಿ. ಈ ಸಲ ಹೋಗ್ಬೇಕಾದ್ರು ಇಂಜಿನ್ ಅಲ್ಲಿ ಎಲ್ಲೋ ಒಂದು ಏರ್ಲೈನ್ ಕ್ರ್ಯಾಕ್ ಇತ್ತು ಅಂದಾಗ ಅವಾಗ ಇಸ್ರೋ ನಾರಾಯಣನ್ ಅವರು ಅದನ್ನ ಹೋಗಕ್ಕೆ ಬಿಡಲ್ಲ. ಆಕ್ಸಿಯಂ 4 ಅಲ್ಲಿ ಅದು ಪೋಸ್ಟ್ಪೋನ್ ಆಗುತ್ತೆ. ಅವ್ರು ಹೇಳ್ತಾರೆ ಆ ಕ್ರ್ಯಾಕ್ ನೆಲ್ಲ ನೀವೆಲ್ಲ ಸರಿ ಮಾಡೋ ತನಕ ನಾವು ಬಿಡಲ್ಲ ಅಂತ. ಸೊ ದಟ್ ಈಸ್ ದ ಲೆವೆಲ್ ಆಫ್ ಈಗ ಅಕ್ಯುರಸಿ ದೇ ಟೇಕ್ ಇಟ್. ಕರೆಕ್ಟ್. ಸೊ ಈ ಒಂದು ಆದ್ಮೇಲೆ ಆ ಅಕ್ಯುರಸಿ ತಗೋತಾರೆ. ಈವನ್ ಇದನ್ನ ಇಳಿಸ್ಬೇಕಾದ್ರೆ ಯಾಕೆ ಇಷ್ಟೊತ್ತಾಯ್ತು ಅಂತ ಹೇಳ್ತೀನಿ ಇದು ಓಪನ್ ಆದ್ಮೇಲೆ. ಓಕೆ ಸರ್, ನೀವು ಹೇಳಿದ್ರೆ ಏನು 400 ಕಿಲೋಮೀಟರ್ ಪ್ರವೇಶಕ್ಕೆ 22 ಗಂಟೆ ಯಾಕಾಯ್ತು ಅಂತ. ಓಕೆ. ಸೊ ಇಲ್ಲಿ ನಾವು ನೋಡ್ತಾ ಇದೀವಲ್ಲ, ಈಗ ಆ ಕ್ಯಾಪ್ಸೂಲ್ ನಲ್ಲಿ ಇರುವಂತಹ ಎಲ್ಲ ಲಾಕ್ ಸಿಸ್ಟಮ್ಗಳೇನಿರುತ್ತೆ ಅದನ್ನೆಲ್ಲ ಈಗ ಅನ್ಲಾಕ್ ಮಾಡುವಂತ ಪ್ರಕ್ರಿಯೆಗಳು ನಡೀತಾ ಇದೆ. ಅದನ್ನ ನಾವಿಲ್ಲಿ ನೋಡ್ತಾ ಇದೀವಿ. ಈಗ ಸದ್ಯದಲ್ಲೇ ಆ ಡೋರ್ ಅಥವಾ ಯಾಕಂತ ಏನು ಹೇಳಿದ್ರಲ್ಲ ಅದನ್ನೀಗ ತೆರೆಯುವಂತಹ ಕೆಲಸವೂ ಕೂಡ ಆಗುತ್ತೆ. ಕೂಡಲೇ ಅಲ್ಲೇನೋ ಅವ್ರು ಬಂದು ಕೈ ಬೀಸೋದಕ್ಕೆ ಮತ್ತೊಂದು ಅಲ್ಲಿ ನೆಲ ಸ್ಪರ್ಶ ಮಾಡೋಕ್ಕೂ ಕೂಡ ಅವಕಾಶ ಇರಲ್ಲ ಅಂತ ಕಾಣಿಸುತ್ತೆ. ಸೀದಾ ಸ್ಟ್ರೆಚರ್ನಲ್ಲಿ ಅವರನ್ನ ಒಳಗೆ ತೆಗೆದು ಕರ್ಕೊಂಡು ಹೋಗುವಂಥ ಪ್ರಕ್ರಿಯೆಗಳು ನಡೆಯುತ್ತೆ. ಬಹುಶಃ 18 ದಿನಗಳಾದಂಥ ನಂತರದಲ್ಲಿ ನಮ್ಮ ವಾತಾವರಣಕ್ಕೆ ಅವ್ರು ಎಕ್ಸ್ಪೋಸ್ ಆಗುವಂಥ ಟೈಮ್ ಇದು. ಇದು ಏರ್ ಟೈಟ್ ಇರುತ್ತೆ. ಈ ಹ್ಯಾಚ್ ಲಾಕ್ ಮಾಡ್ತಾರಲ್ಲ, ಕಂಪ್ಲೀಟ್ ಏರ್ ಟೈಟ್ ಇರುತ್ತೆ. ಒಂದು ಚೂರು ಗಾಳಿ ಹೋಗ್ಬಾರ್ದು. ನೀವೇನಾರ ಆ ತರ ಏನಾರು ಒಂದು ಚೂರು ಲೀಕೇಜ್ ಇದ್ರೆ ಆ ಪ್ರೆಷರ್ ಎಲ್ಲ ಇಳಿದೋಗ್ಬಿಡುತ್ತೆ, ಒಳಗಡೆನೆ ಇದಾಗ್ಬಿಡ್ತಾರೆ. ಸೇಮ್ ಕಲ್ಪನಾ ಅವ್ರದ್ದು ಆದಂಗೆ ಆಗ್ಬಿಡುತ್ತೆ. ಸೊ ಇಟ್ ಇಸ್ ಎ ಸೀಲ್ಡ್ ಪ್ರೂಫ್ ಇದು. ಆಮೇಲೆ ಕೆಳಗಡೆ ಬೇಸ್ ಇದೆಯಲ್ಲ, ಅದು ಅಬ್ಲೇಟಿವ್ ಪ್ಲೇಟ್ ಅಂತಾರ, ಹೀಟ್ ನ ತಡೆದಿರುತ್ತಲ್ಲ ಅದು. ದಟ್ ಈಸ್ ರಿಯೂಸಬಲ್. 10 ಸಲ ರಿಯೂಸ್ ಮಾಡ್ಬೋದು ಅದನ್ನ. ಈವನ್ ಆ ಸ್ಪೇಸ್ ಕ್ರೂ ಡ್ರ್ಯಾಗನ್ ಅನ್ನು ಒಂದು 10 ಸಲ ನೀವು ರೀಯೂಸ್ ಮಾಡಬಹುದು. ಅರ್ಥ ಆಯ್ತಾ? ಸೊ ದೀಸ್ ಆರ್ ಆಲ್ ರೀಯೂಸಬಲ್. ಕರೆಕ್ಟ್. ಸೊ ದಟ್ ಈಸ್ ದ ಟೆಕ್ನಾಲಜಿ ದೇ ಹ್ಯಾವ್ ಡನ್ ಇಟ್. ಓಕೆ. ನೋಡಿ, ನೀವು ಹೇಳ್ತಾ ಇದ್ರಿ ಮಕ್ಳಿಗೆಲ್ಲ ತೋರಿಸ್ಬೇಕು ಅಂತ. ಈ ಒಂದು ಮಿಷಿನ್ಗೆ ನಾವು ಒಂದು 550 ಕೋಟಿ ಖರ್ಚು ಮಾಡಿದೀವಿ. ಅಂದ್ರೆ ಒಬ್ಬೊಬ್ರು ತಲೆ ಮೇಲೆ 4 ರೂಪಾಯಿ ಬಿದ್ದಿದೆ. ಸೊ ಆ 4 ರೂಪಾಯಿ ಖರ್ಚು ಮಾಡಿ ಇದರಿಂದ ಏನ್ ಭಾರತ ಪಡ್ಕೋತು ಅನ್ನೋದು ನೆಕ್ಸ್ಟ್.